ಈ ದಿನದ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು 1ನೇ ತರಗತಿಯ ಬೇಸಿಗೆ ರಜೆಯಲ್ಲಿ ಅಂತ ವಿವರಣೆಯನ್ನ ಹೇಳಲಿಕ್ಕೆ ಬಂದಿದ್ದೇನೆ ಮಕ್ಕಳೇ. ಇದನ್ನ ಬರೆದಂತವರು ಕವಿ ವಿದ್ಯಾಸಾಗರ್ ಅವರು. ಈಗ ಪದ್ಯವನ್ನ ಹಾಡಿ ಮಕ್ಕಳಿಂದ ಹಾಡಿಸಿ. ಒಂದ್ಸರಿ ಒಂದು ಪದ್ಯವನ್ನ ರಾಗಬದ್ಧವಾಗಿ ಹಾಡೋಣ. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಬೇಸಿಗೆ ರಜೆ ಅಂತಂದ್ರೆ ಏಪ್ರಿಲ್ ಮೇಯಲ್ಲಿ ಎಲ್ರಿಗೂ ಕೂಡ ರಜೆ ಇರುತ್ತೆ ಅಲ್ವಾ. ನಿಮ್ಮ ಹಾಗೆ ಇರುವಂತಹ ಒಬ್ಬ ಪುಟಾಣಿ ಆ ಬೇಸಿಗೆ ರಜೆಯನ್ನು ಎಷ್ಟು ಸಂಭ್ರಮದಿಂದ ಕಳಿತೀನಿ ಅನ್ನೋದನ್ನ ಖುಷಿಯಿಂದ ಸಂತಸದಿಂದ ತಾನು ಏನೋ ಒಂದು ಕನಸನ್ನ ಕಾಣ್ತಾ ಇದ್ದೇನೆ. ನಾನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಅಜ್ಜಿ ಮನೆ ಹೋಗ್ತೀನಿ, ಹಳ್ಳಿಗೆ ಹೋಗ್ತೀನಿ. ಹಳ್ಳಿಗೆ ಹೋದಾಗ ನಾನು ಏನೇನ್ ಮಾಡಬಲ್ಲೆ ಅನ್ನೋದನ್ನ ಪದ್ಯದ ರೂಪದಲ್ಲಿ ಕವಿ ವಿದ್ಯಾಸಾಗರ್ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬೇಸಿಗೆ ರಜೆ ಅಂದ್ರೆ ಏಪ್ರಿಲ್ ಮೇ ರಜೆ ಬರುತ್ತೆ. ಆಗ ನಾನು ಏನ್ ಮಾಡ್ತೀನಿ, ನನ್ನ ಅಪ್ಪನ ಜೊತೆಗೆ ಹಳ್ಳಿಗೆ ಹೋಗ್ತೀನಿ, ಅಜ್ಜಿ ಮನೆ ಹೋಗ್ತೀನಿ. ಅಲ್ಲೇನ್ ಮಾಡ್ತೀನಿ, ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಹಳ್ಳಿಗಾಡಲ್ಲಿ ಹೇಗಪ್ಪ ಅಂದ್ರೆ ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತಾರೆ. ಬಿಸಿಲು ಬೆಂಕಿ ಅಂತ ಅಂದ್ರೆ ಎಲ್ರೂ ಕೂಡ ರೈತರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ನಾನು ಹೊಲದಲ್ಲಿ ಗದ್ದೆಯಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ. ಮುಗಿಲನ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು. ಮುಗಿಲು ಅಂದ್ರೆ ಏನು, ಆಕಾಶ, ಭಾನು ಮುಟ್ಟೋ ರೀತಿ, ಆಕಾಶವನ್ನ ಮುಟ್ಟೋ ರೀತಿಯಲ್ಲಿ ನಾನು ಜೋರಾಗಿ ಕೂಗಿ ಖುಷಿಯಿಂದ ಹಾಡು ಹೇಳ್ತೀನಿ. ನಾವು ಸಿಟಿಯಲ್ಲಿ ಇದ್ದಾಗ ಜೋರಾಗಿ ಕಿಚ್ಚಾಡಿದ್ರೆ ಏನಂತಾರೆ, ಏನಾಗಿದೆ ಇವನಿಗೆ, ನಮಗೆ ತೊಂದರೆ ಆಗತ್ತೆ, ನೀನ್ ಕೂಗ್ಬೇಡ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಹಳ್ಳಿಗಾಡಲ್ಲಿ ಹಾಗಲ್ಲ, ವಿಶಾಲವಾಗಿರುತ್ತೆ ಜಾಗ. ಎಲ್ಲಿ ನೋಡಿದ್ರು ಬೆಟ್ಟ, ಗುಡ್ಡ, ಮರ, ಗಿಡ, ನದಿ, ಹಳ್ಳ, ಎಲ್ಲ ಕಡೆ ಪ್ರಾಣಿ ಪಕ್ಷಿಗಳ ಕೂಗಾಟ, ಸ್ವಚ್ಛಂದವಾದ ಗಾಳಿ ಬರ್ತಾ ಇರುತ್ತೆ. ಯಾವುದು ಕೂಡ ಗಲಾಟೆ, ವಾಹನಗಳ ಶಬ್ದ ಏನೂ ಕೂಡ ಇರೋದಿಲ್ಲ. ಬಹಳ ಸುಂದರವಾದ ವಾತಾವರಣ. ಅಲ್ಲಿ ಕಿರ್ಚಾಡಿದ್ರೆ ಕೂಗಾಡಿದ್ರೆ ಎಲ್ಲೂ ಕೂಡ ಸಿಟಿಯ ರೀತಿಯಲ್ಲಿ ವಾತಾವರಣ ಇರೋದಿಲ್ಲ. ಬಹಳ ಸುಂದರವಾದ ವಾತಾವರಣ ಇರುತ್ತೆ. ಅಲ್ಲೊಂದು ಇಲ್ಲೊಂದು ಮನೆಗಳಿರುತ್ತೆ. ಬೆಟ್ಟ ಗುಡ್ಡಗಳ ಸಾಲು, ಆ ಸಾಲಿನಿಂದ ಆಚೆ ಕೇಳಿಸೋದು ಬಹಳ ಕಡಿಮೆ. ಹಾಗಾಗಿ ಮಕ್ಕಳು ಆಟ ಆಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ ಅಲ್ಲಿ ಜಾಗ. ಹೇಗ್ ಬೇಕಾದ್ರೂ ಮಕ್ಕಳು ಖುಷಿಯಿಂದ ಕಾಲವನ್ನ ಕಳಿಬಹುದು. ಅದಕ್ಕೋಸ್ಕರ ಅಜ್ಜಿ ಮನೆಗೆ ಹೋಗಿ ಏನ್ ಮಾಡ್ತೀನಿ, ಮುಗಿಲನ ಮುಟ್ಟೋ ರೀತಿಯಲ್ಲಿ ಜೋರಾಗಿ ಕೂಗಿ ನಾನು ಹಾಡನ್ನ ಹೇಳ್ತೀನಿ. ತಳಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಹಳ್ಳಿಯಲ್ಲಿ ಹೇಗಪ್ಪ ಅಂತಂದ್ರೆ ಪ್ರತಿನಿತ್ಯ ಕೆಲ್ಸಕ್ಕೆ ಹೋಗೋದ್ರಿಂದ ಯಾರು ಕೂಡ ಟಿವಿ ಮತ್ತೆ ಮೊಬೈಲ್ ಅನ್ನ ಅಷ್ಟಾಗಿ ನೋಡ್ತಾ ಇರೋದಿಲ್ಲ. ಅವರಿಗೆ ಪ್ರತಿನಿತ್ಯ ಶ್ರಮ ಇಲ್ಲದೆ ದುಡಿತಾ ಇರ್ತಾರೆ ಅವರು. ಹಾಗೆ ನಮ್ದೇನ್ ನೆಟ್ವರ್ಕ್ ಅಂತ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಕಡಿಮೆ ಸಿಗತ್ತೆ. ಅದನ್ನ ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾನೇನ್ ಮಾಡ್ತೀನಿ, ಅಲ್ಲಿ ಇರುವಂತ ಎಲ್ರಿಗೂ ಕೂಡ ತಿಳಿಸ್ತೀನಿ. ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು. ಅನಂತರ ತೋಟದಲ್ಲಿ ಎಲ್ಲಿ ನೋಡಿದ್ರು ತೋಟ ಇರುತ್ತೆ, ಹಾಗೆ ಕಾಡಿರುತ್ತೆ. ಅಲ್ಲಿ ಬಹಳಷ್ಟು ಒಳ್ಳೊಳ್ಳೆಯ ಹಣ್ಣುಗಳು ಸಿಗುತ್ತೆ. ನೇರಳೆ ಹಣ್ಣು, ಹಾಗೆ ನಾವು ಸಕ್ಕರೆ ಹಣ್ಣು ಅಂತೀವಿ, ಹಲಸಿನ ಹಣ್ಣು, ಎಲ್ಲವೂ ಕೂಡ ಸಿಗುತ್ತೆ. ಆ ಹಣ್ಣುಗಳನ್ನ ಮತ್ತೆ ನಾನು ಕೂಡ ತಿಂದು ಆಹಾ ತುಂಬಾ ಆ ಹಣ್ಣಿನ ಸವಿಯನ್ನ ನಾನು ಸವಿತೀನಿ ಅಂತ ಹೇಳ್ತಾನೆ. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೆನು. ಎಲ್ಲಿ ನೋಡಿದ್ರು ಅಲ್ಲಿ ಸ್ವಚ್ಛಂದವಾದಂತಹ ಸುಂದರವಾದ ಕಾಡು, ಹಚ್ಚ ಹಸಿರು, ಗಿಡ, ಮರ, ಬಳ್ಳಿ, ಹೂವು, ಹಣ್ಣು ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ. ಆದ್ರೆ ಸಿಟಿಯಲ್ಲಿ ಅದಿರುತ್ತಾ, ಇಲ್ಲ. ಎಲ್ಲಿ ನೋಡಿದ್ರು ಮನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ರಸ್ತೆಗಳು, ವಾಹನಗಳ ಶಬ್ದ, ಬಿಸಿ ಗಾಳಿ, ವಾಹನದ ಹೊಗೆ. ಆಗ ಈ ಎಲ್ಲದರಿಂದ ಆಚೆ ನಮ್ಮ ಹಳ್ಳಿ ಎಷ್ಟು ಸುಂದರವಾಗಿರುತ್ತಲ್ವಾ. ಹಾಗೆ ಹಚ್ಚ ಹಸಿರಿನಂತ ಸುಂದರ ಸೃಷ್ಟಿಯಲ್ಲಿ ನಾನು ಆ ಸೊಬಗನ್ನ, ಸುಂದರವನ್ನ, ಆ ಚಂದವನ್ನ ನಾನು
ಕಾಣ್ತೀನಿ, ಸೊಬಗನ್ನ ಕಣ್ಣು ತುಂಬಿಕೊಳ್ತೀನಿ, ಆ ಸೊಬಗನ್ನ ಸವಿಯುತ್ತಾ ನಾನು ಆ ಸೊಬಗನ್ನ ಕಣ್ಣಲ್ಲಿ ಕಾಣ್ತಾ ನಾನೇನ್ ಮಾಡ್ತೀನಿ, ಸೊಬಗನ್ನ ಸವಿತೀನಿ ಅಂತ ಹೇಳಿ ಆ ಪುಟ್ಟ ಬಾಲಕ ಹೇಳೋದನ್ನ ಒಂದು ಪದ್ಯದ ರೂಪದಲ್ಲಿ ಆ ಪದ್ಯದ ರೂಪದಲ್ಲಿ ವಿದ್ಯಾಸಾಗರ್ ಅವರು ನಮಗೆ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತಲ್ವ ಹಾಡು. ಹಾಗೆ ನೀವು ಕೂಡ ಬೇಸಿಗೆ ರಜೆಯನ್ನ ತುಂಬಾ ಸುಂದರವಾಗಿ ಅನುಭವಿಸಿ, ಆಯ್ತಾ? ಕೇಳಿದ ಪದಗಳು: ಬೇಸಿಗೆ ರಜೆ, ಹಳ್ಳಿ, ಬೆವರು, ರೈತ, ದುಡಿ, ಮುಗಿಲು, ಎತ್ತರ, ದನಿ, ಹಾಡು, ಜಗ, ಕೌತುಕ, ವಿಷಯ, ತೋಟ, ಹಣ್ಣು, ಸವಿ, ಹಚ್ಚನೆ, ಸುಂದರ, ಸೃಷ್ಟಿ ಮತ್ತೆ ಸೊಬಗು. ಪದಗಳ ಅರ್ಥ: ರೈತ ಅಂದ್ರೆ ಏನು? ಕೃಷಿಕ, ಹೊಲದಲ್ಲಿ ಕೆಲಸ ಮಾಡುವವರಿಗೆ ರೈತ ಅಂತ ಹೇಳ್ತಾರೆ, ಕೃಷಿಕ. ಮುಗಿಲು ಅಂದ್ರೆ ಆಕಾಶ, ನಭ. ಸವಿ ಅಂದ್ರೆ ರುಚಿ. ಸೊಬಗು ಅಂದ್ರೆ ಚಂದ, ಸುಂದರ. ಇದಕ್ಕೆ ಸೊಬಗು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಮಕ್ಕಳೇ.